2 3 4 5 5 ದಿನದ VBSಗೆ ಬನ್ನಿ ಕೊರೋನಾ ವೈರಸ್. ಓಹ್ ಎಲ್ಲ ಆಲ್ರೆಡಿ ಸಿಟ್ಟಿಂಗ್. ಓಕೆ 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 ಹೇಗೆ ಅನಿಸ್ತಾ ಇದೆ? ಸೋ ನೈಸ್ ಅಲ್ಲ ಹಾಡೆಲ್ಲ. ಯಪ್ಪ ನನಗಿನ್ನೂ ಡಾನ್ಸ್ ಮಾಡುವ ಅಂತಲೇ ಅನಿಸ್ತಾ ಇದೆ. ಚೆನ್ನಾಗಿ ಮಾಡ್ತಾರಲ್ವ ಅವ್ರು ಡಾನ್ಸು. ಐ ಯು ಎಂಜಾಯಿಂಗ್? ಹಾಂ, ನನಗಿನ್ನೂ ಅದೇ ತಲೆಯಲ್ಲಿ ಹೋಗ್ತಾ ಇದೆ. ಡೇ 1 ಡೇ 2 ಮಾಡ್ತಾ ಇದ್ದೀರಾ? ನನಗೆ ವೀಡಿಯೋ ಮಾಡಿ ಕಳಿಸಿ ಆಯಿತಾ? ನೀವು ಡಾನ್ಸ್ ಮಾಡಿದ್ದು ನೀವು ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು. ಸೀನಿಯರ್ ಕ್ಲಾಸು, ಅದಕ್ಕೆ ಸುಮ್ಮನೆ ಹೀಗೆ 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 ಮಾಡೋ ಬದಲು ಸ್ವಲ್ಪ ಅಕ್ಕನವ್ರು ಮೂವ್ ಮಾಡ್ತಾರೆ ಆ ಥರ ಆ್ಯಕ್ಷನ್ ಮಾಡಿ ನಂಗೆ ಕಳಿಸಿ. ವೆಲ್ಕಮ್ ಟು ಡೇ 3. ಓಕೆ, ಟೆಲ್ ಮೀ ದ ಥೀಮ್ ಆಫ್ VBS. ಥೀಮ್ ಆಫ್ VBS ಹೇಳಿ. ಯಾ, ವಿಲ್ ಡೂ ಇಟ್ ಟುಗೆದರ್. Conquering fear through faith. Yes, conquering fear through faith. Day 1 na theme, quickly. Hide and God seek. Day 2, become a nobody to become a somebody. Right? ಇವತ್ತಿನ ಥೀಮ್ ಹೇಳುವ ಮುಂಚೆ ಎಲ್ಲ ರೆಡಿಯಾಗಿದ್ದೀರಿ? ಬುಕ್, ಪೆನ್, ಬೈಬಲ್. ಅಲ್ಲಿ ಯಾರ್ದೋ ಬೈಬಲ್ ಕಾಣಿಸ್ತಾ ಇಲ್ಲ ನನಗೆ. ಓ ಆಂಟಿ ಹೇಗೂ ನೋಡ್ತಾ ಇಲ್ಲ, ಸುಮ್ಮನೆ ನೋಟ್ ಡೌನ್ ಮಾಡ್ತೇನೆ. ನೋ ಗೆಟ್ ಯೋರ್ ಬೈಬಲ್ ಫಸ್ಟ್. ಯು ನೋ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಬೈಬಲ್ ತಗೊಂಡ್ಬನ್ನಿ. ಐ ವಿಲ್ ವೇಟ್. ಯಾ, ಓಕೆ, ಸೊ ಲೆಟ್ಸ್ ಪ್ರೇ. ಸ್ವಾಮಿ ಸ್ತೋತ್ರ ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ ರಚ. 3ನೇ ದಿನ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡು ನೀನು ಸ್ವಾಮಿ. ಸರಳವಾದ ನಿನ್ನ ವಾಕ್ಯಗಳನ್ನು ನಾವು ಕೇಳುವಾಗ ಕರ್ತನೆ, ಆಳವಾದ ಕೆಲಸ, ಆಳವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಅದು ಮಾಡುವಂತೆ ಮಾಡು ಸ್ವಾಮಿ. ನಿನ್ನ ಸಹಾಯ ನಮಗೆ ಬೇಕು. ಈ ದಿನ ನಿನ್ನಡಿಸು ರಜ. ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ಆಮೆನ್. Okay, so today's theme, day 3, is from faith to depression to hope. Once again, from faith to depression to hope. Okay, ನೀವು ಎಷ್ಟು ಜನ ಕಾಫಿ ಕ್ಯಾಫೆ ಡೇಗೆ ಹೋಗಿದ್ದೀರಿ? CCD ಕ್ಯಾಪಿಚಿನೋ ಇಷ್ಟ ಆಗುತ್ತಲ್ಲ ಅಲ್ಲಿ? You like the ambience of coffee cafe day? Do you know the person who is the owner? ನೋಡಿದ್ದೀರಾ ಅವ್ರಿಗೆ? ಎಸ್, ಯಾರದು? ವೀರಪ್ಪ ಗಂಗಯ್ಯ ಸಿದ್ಧಾರ್ಥ ಹೆಗ್ಡೆ. ಚಿಕ್ಕ ಊರಿಂದ ಬಂದಿದ್ದವರು. ವೆರಿ ಸ್ಮಾಲ್ ವಿಲೇಜ್. ಈ ಕೇಮ್ ಫ್ರಮ್ ಒಂದು ಸಣ್ಣ ಹಳ್ಳಿಯಿಂದ ಬಂದು he achieved so much. I never knew Cafe Coffee Day was our brand, Indian brand. Adu bittu Karnataka, a person from Karnataka, you know, he was the founder of Cafe Coffee Day. Adu I never thought, ನಾನು ಅದು ಆಂಬಿಯನ್ಸು, ಅದು ಹೆಸರು, ಕಾಫಿಗಳ ಹೆಸರೆಲ್ಲ ನೋಡಿ ನಾನೇನು ಅಂದ್ಕೊಂಡೆ, ಓ ಯಾವುದೋ ಫಾರಿನ್ ಬ್ರ್ಯಾಂಡ್ ಇರುತ್ತೆ. ಇಟ್ ವಾಸ್ ಅನ್ ಇಂಡಿಯನ್ ಬ್ರ್ಯಾಂಡ್. ಮತ್ತು ಅದರ ಚೈನ್ಸ್, ಯು ನೋ, ಇಟ್ಸ್ ಆಲ್ ಓವರ್ ದ ವರ್ಲ್ಡ್. ದೇ ಹ್ಯಾವ್ ಇನ್ ದುಬೈ ಆ್ಯಂಡ್ ಸೋ ಮೆನಿ ಅದರ್ ಪ್ಲೇಸಸ್. But what happened? Couple of months back, what did we see? The man at that level, what did he go through? What did he do? Do you know? Have you seen? ಏನು ಮಾಡಿದ್ರು ಅವರು? ಯೋಚನೆ ಮಾಡಿ. Was it a right thing? ಅವ್ರು ಮಾಡಿದ್ದು ಸರಿನಾ? Was it wrong? If it was right, why? And if it was wrong, ಯಾಕದು ತಪ್ಪು ಆಗ್ತದ? ಹಾಗೆ ದೇವ್ರ ವಾಕ್ಯದಲ್ಲಿ ನೋಡುವ ಇವತ್ತು. 2 Kings chapter 18. Here, actually, this is the Bible truth that always fascinates me. ನಾನು ಇದರ ವಿಷಯದಲ್ಲಿ ಕಲಿಯುವಾಗ every time, you know, I'm like, wow, Elijah, what a man, superhero. He was a superhero. He challenges. ಅವ್ರೇನು ಮಾಡ್ತಾರೆ? He challenges. ಅಲ್ಲಿ ಅನೇಕ ಇಸ್ರಾಯೇಲರು they were fumbling. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಈ ಕಡೆ ಅನ್ಯ ದೇವರಿಗೆ ಪೂಜೆ ಮಾಡೋದು,
ಇಲ್ಲಿ ಓಕೆ ಯೆಹೋವ ದೇವ್ರಿಗೆ ಪೂಜೆ ಮಾಡು, ಆರಾಧಿಸ್ದು. ಬಟ್ ಎಲೈಜಾ ಏನು ಮಾಡ್ತಾನೆ? ಚಾಲೆಂಜ್ ಮಾಡ್ತಾನೆ. ಕಮ್, ಬನ್ನಿ ನೀವೆಲ್ಲರೂ ಒಂದು ಕಡೆ. ಓಕೆ, ನೀವು ಒಂದು ಸ್ಯಾಕ್ರಿಫೈಸ್ ಇದೆ, ಅಲ್ಲಿ ಒಂದು ಆ್ಯನಿಮಲ್ ಇದೆ, ನೀವು ನೋಡಿ ಅದು ಇಟ್ ಶುಡ್ ಬಿ ನಿಮ್ಮ ದೇವ್ರುಗಳಿಗೆಲ್ಲ ಕರೀರಿ ನೀವು. ನಾನು ನನ್ನ ಒಂದೇ ಒಂದು ಜೀವಂತ ಉಳ್ಳ ಪ್ರಾರ್ಥನೆ ಕೇಳುವ ದೇವ್ರಿಗೆ ನಾನು ಕರಿತೇನೆ. ನೋಡೋಣ ಯಾರು ಸ್ಯಾಕ್ರಿಫೈಸ್ ಆಕ್ಸೆಪ್ಟ್ ಮಾಡ್ತಾರೆ ನೋಡೋಣ, ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಬೆಳಗ್ಗೆಯಿಂದ ಈ ಎಲ್ಲ ದ ಫಾಲ್ಸ್ ಪ್ರಾಫಿಟ್ಸ್ ಎಲ್ಲರೂ ಅಲ್ಲಿ ಬೆಳಗಾಯಿತು ಸ್ಟಾರ್ಟ್ ಮಾಡ್ತಾರೆ, ಕಿರ್ಚ್ತಾರೆ, ಒದರ್ತಾರೆ, ಸಂಜೆ ತನಕ ಕಟ್ ಮಾಡ್ತಾರೆ. ಅಯ್ಯೋ ಉತ್ತರನೇ ಬರ್ತಾ ಇಲ್ಲ, ಮತ್ತೆ ಕಟ್ ಮಾಡ್ತಾರೆ, ಬ್ಲಡ್ಡು ಇದು ಅದು ಎಲ್ಲ. ಇವನು ಬಹುಶಃ ನಿಂತ್ಕೊಂಡು ಮಾಡ್ರಪ್ಪ ಮಾಡಿ, ಏನೇನು ಮಾಡ್ತೀರೆಲ್ಲ ಮಾಡಿ ಮುಗಿಸಿ, ಇನ್ನೂ ಮಾಡಬೇಕಾ, ಇನ್ನೂ ಒಂದು ಸ್ವಲ್ಪ ಮಾಡಿ, ಇನ್ನೂ ಮಾಡಬೇಕಾ, ಇನ್ನೂ ಒಂದು ಸ್ವಲ್ಪ ಮಾಡಿ. ಆಮೇಲೆ ಅವನ ಸಮಯ ಬರ್ತದೆ. ಆಗ ಏನು ಮಾಡ್ತಾನ ಅವನು? ಫಸ್ಟು ಮುರಿದು ಹೋದ ಆ ಆಲ್ಟರ್ನ ರಿಪೇರ್ ಮಾಡಿಸ್ತಾನೆ. ಅಲ್ಲಿ 12 ಆ ಏನು ಕ್ರಮ ಇತ್ತಲ್ಲ ಆ ಕ್ರಮಗಳನ್ನು ಪಾಲಿಸ್ತಾನೆ. ಆಮೇಲೆ ಅಲ್ಲಿ ಆ್ಯನಿಮಲ್ನ ಇಡ್ತಾನೆ, ಆ ಸ್ಯಾಕ್ರಿಫೈಸ್ನ ಇಡ್ತಾನೆ ಪೀಸ್ ಮಾಡಿ. ಮತ್ತೆ ನೀರನ್ನು ಹಾಕಿಸ್ತಾನೆ. ಎಷ್ಟು ನೀರು? ಅಲ್ಲಿ ಸ್ಯಾಕ್ರಿಫೈಸ್ ಇದೆ, ಸುತ್ತಲೂ ಹೊಂಡ ಆಯಿತಾ. ಎಷ್ಟು ಅಂದರೆ ಒಂದು 11 kg ವೀಟಲ್ಲಿ ಸೇರಿಸ್ಕೊಬೋದು, ಇಷ್ಟು ಹೊಂಡ ಇದೆ. ಆಮೇಲೆ ನೀರು ಹಾಕಿಸ್ತಾನೆ, ನೀರು ಹಾಕಿ ಎಷ್ಟು ನೀರು? ಅಲ್ಲಿರೋ ಕಕ್ಕೆಲ್ಲ ಸೋಕಾಗ್ಬಿಡ್ತದೆ ಆಯಿತಾ, ಕಂಪ್ಲೀಟ್ಲಿ. ಈಗ ಮ್ಯಾಚ್ ಬಾಕ್ಸ್, ನೀವು ಆ ಮ್ಯಾಚ್ ಸ್ಟಿಕ್ಕನ್ನು ನೀರಲ್ಲಿ ಸೋಕ್ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ಬೆಂಕಿ ಬರ್ತದಾ? ಇಲ್ಲಲ್ಲ. ಆದರೆ ಇಲ್ಲಿ ಅವನೇನು ಮಾಡ್ತಾನೆ? ಪ್ರತಿ ಒಂದೊಂದು ಕಟ್ಗೆ ಇಟ್ಸ್ ಕಂಪ್ಲೀಟ್ಲಿ ಸೋಕ್ಟ್ ಆಯ್ತಾ. ಇಲ್ಲಿ ಸುತ್ತಲೂ ನೀರು ತುಂಬಿಟ್ಟಿದೆ, ಅಲ್ಲಿ ಕೊಚ್ಚ 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 ಅನಿಸ್ತಾ ಇದೆ. ಆಗ ಆತನು ಪ್ರಾರ್ಥನೆ ಮಾಡ್ತಾನೆ. ಓಕೆ, ನೀವು ಮನೇಲಿ 1 Kings 18:37 ಓದಿ, ಟೈಮರ್ ಹಾಕಿ ಓದಿ, ಎಷ್ಟು ನಿಮಿಷ ತಗೊಳ್ತದೆ ಆ ಪ್ರಾರ್ಥನೆಗೆ ನೋಡಿ. ಸ್ಮಾಲ್ ಪ್ರೇಯರ್, ಬೂಮ್, ಬೆಂಕಿ ಬಂದು ಆ ಸ್ಯಾಕ್ರಿಫೈಸ್ನ ಆ ಕ್ಷಣವೇನಾಗ್ತದೆ? ಫುಲ್ ಇಟ್ಸ್ ಬರ್ನ್ಟ್, ಎಲ್ಲ ಹೋಯ್ತು. ಅಲ್ಲಿ ಇಷ್ಟು ನೀರಿತ್ತು, ನೀರೇ ಇಲ್ಲ ಅಲ್ಲಿ. ಒಂದು ಇಂಪಾಸಿಬಲ್. ಅಲ್ಲಿ ಅಷ್ಟು ನೀರಿತ್ತು. ಅಲ್ಲಿ ನ್ಯಾಚುರಲ್ ನಾವು ಪೆಟ್ರೋಲ್ ಹಾಕಿ ಕೆರೋಸಿನ್ ಹಾಕಿ ಅದು ಅಷ್ಟು ನೀರು ಡೈಲ್ಯೂಟ್ ಮಾಡಿದರೂ ಸಹ ಬೆಂಕಿ ಆಗೋದು ಕಷ್ಟ. ಆದರೆ ಇಲ್ಲಿ ಓನ್ಲಿ ಗಾಡ್ ಕುಡ್ ಡೂ ದ್ಯಾಟ್. ಓನ್ಲಿ ಗಾಡ್ ಕುಡ್ ಡೂ ದ್ಯಾಟ್. ಹಿ ಹ್ಯಾಡ್ ಸಚ್. ಅಲ್ಲಿ ಕುತ್ಕೊಂಡು ಅವನು ಬೆಳಗ್ಗಿಂದ ಸಂಜೆ ಫಾಸ್ಟಿಂಗ್ ಪ್ರೇಯರ್ ಮಾಡಲಿಲ್ಲ ಆಗಿದ್ದ. ಆ ಸ್ಥಳದಲ್ಲಿ ಅವನೇನು ಮಾಡಿದ? ಇಟ್ ವಾಸ್ ಅ ಪ್ರೇಯರ್ ಆಫ್ ಫ್ಯೂ ಸೆಕೆಂಡ್ಸ್. ಆದರೆ ಆ ಫ್ಯೂ ಸೆಕೆಂಡ್ಸ್ ಪ್ರೇಯರಿಗೆ ಅವನಿಗೆ ಎಂಥ ರಿಲೇಷನ್ಶಿಪ್ ಇರ್ಬೋದಲ್ವ ಸ್ವಾಮಿ ಜೊತೆ. ಅಟ್ ದ ಬ್ಯಾಕ್ ಎಂಡ್ ಎಷ್ಟು ಪ್ರಾರ್ಥನೆ ಇರ್ಬೋದು, ಎಷ್ಟು ಪ್ರಾರ್ಥನೆ ಮಾಡಿರಬೇಕು ಅಲ್ಲ ನೆನೆಸಿ. ಆಮೇಲೆ ಹಿ ಈಸ್ ಲೈಕ್ ಏ ಮ್ಯಾನ್, ಅಲ್ಲಿ ಗಾನ್ 450 ಪ್ರಾಫಿಟ್ಸ್ ಎಲ್ಲ ಕಚ್ 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 ಎಲ್ಲರಿಗೆ ಸಾಯಿಸ್ಬಿಟ್ರು, ಯಾರೂ ಇರೋದೇ ಬೇಡ. ಹೌ ಡು ಯು ಥಿಂಕ್ ಸೂಪರ್ಮ್ಯಾನ್, ಸೂಪರ್ ಹೀರೋ ಆ ಲೆವೆಲಲ್ಲಿರುವಾಗ ಹೇಗಿರಬೇಕಲ್ಲ ಫೀಲಿಂಗು, ಹೇಗಿರಬೇಕು? ವಾಟ್ ಯು ಫೀಲ್? ನನ್ನ ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಆಯಿತು, ಅಷ್ಟೆಲ್ಲ ಜನರಿಗೆ ಹಾಗಿರ್ತಾನ. ವಾವ್, ಅಯ್ಯೋ ನನ್ನ ಪ್ರಾರ್ಥನೆ ದೇವ್ರು ಕೇಳಿದ್ರು ಇಷ್ಟು ಜನರು ಮುಂದೆ. ಎಸ್, ನನ್ನ ದೇವರು, ಮೈ ಗಾಡ್ ಇಸ್ ಅ ಬಿಗ್ ಗಾಡ್, ಮೈ ಗಾಡ್ ಇಸ್ ಅ ಆನ್ಸರಿಂಗ್ ಗಾಡ್, ಎಸ್ ಮೈ ಗಾಡ್ ನನ್ನ ದೇವರು ಅಂತ ಎಷ್ಟು ಹಾರಾಡಿರ್ಬೋದಲ್ವ ಅವನು. ನೆಕ್ಸ್ಟ್ ಇನ್ನೊಂದು ಅದ್ಭುತ ಆಗ್ತದೆ ಅಲ್ಲಿ, ಇನ್ನೊಂದು ಮಿರಾಕಲ್. 3.5 ವರ್ಷ ಮಳೆನೇ ಬಂದಿರಲಿಲ್ಲ. ಇಲ್ಲಿ ಅವನು ರಾಜನಿಗೆ ಆ ಹ್ಯಾಪಿಗೆ ಹೇಳ್ತಾನೆ, ಹೋಗಿ ನೋಡು, ಅಲ್ಲಿ ಮೋಡ ಕಾಣಿಸ್ತಾ ಇದೆ. 1 ಸಲ ಹೋಗ್ತಾನೆ, 2 ಸಲ ಹೋಗ್ತಾನೆ, 7ನೇ ಸಲ ನೋಡ್ತಾನೆ, ಅಲ್ಲಿ ಏನಾಗಿದೆ? ಮೋಡ ಬಂದಿದೆ. ಓ, ಈಗ ಮಳೆ ಬರ್ತದೆ ಹೇಳಿ ಅವ್ನು ರಾಜ ಏನು ಮಾಡ್ತಾನೆ? ತನ್ನ ಚಾರಿಯಟ್ ಮೇಲೆ ಕೂತ್ಕೊಂಡು ಹೋಗ್ತಾನೆ ಜೆಜ್ರೀಲಿಗೆ. ಆಗ ಏನಾಗ್ತದೆ? ಇಲ್ಲಿ ದೇವರ ಕೈ, ಬೈಬಲ್ ಸೇಸ್ ದ ಹ್ಯಾಂಡ್ ಆಫ್ ಗಾಡ್ ಟೇಕ್ಸ್ ಎಲೈಜಾ. ಆ ಅನುಭವ ಕೂಡ ಆಗ್ತದೆ. ರಾಜ ಮುಟ್ಟುವ ಮೊದಲೇ ಇವನು ಮುಟ್ತಾನಲ್ಲಿ. 2 ಕಾರ್ಯಗಳು. ವಾ, ಹೇಗನ್ನಿಸ್ತದೆ? ತಕ್ಷಣ ಹೆಂಡತಿಗೆ ಹೇಳ್ತಾನೆ, ಜೆಜೆಬೆಲಿಗೆ ಹೇಳುವಾಗ ಅವಳು ಹೇಳ್ತಾಳೆ, ಹೌದಾ, ಹೇಳಿ ಕಳಿಸ್ತಾಳೆ,
ಎಲೈಜಾಗೆ, ನೋಡಯ್ಯ ಸಾಕು ನೀನು ಹಾರಾಡಿದ್ದು, ನಿನ್ನ ಗತಿ ಏನಾಗ್ತದೆ ಗೊತ್ತಾ, ಅಲ್ಲಿ ಮಾಡಿದೆಯಲ್ಲ ನನ್ನ ಪ್ರೊಫೆಟ್ಸ್ಗೆ ಕಚ್ ಕಚ್ ಕಚ್, ನಿನಗೂ ಹಾಗೆ ಮಾಡ್ತೇನೆ. ಏನಾಗಿರ್ಬೋದು ನೆಕ್ಸ್ಟ್ ಕ್ಲೈಮ್ಯಾಕ್ಸ್? ನಮ್ಮ ಫಿಲ್ಮ್ ಹೀರೋಸ್ ಏನು ಮಾಡಿರ್ಬೋದು ಅಲ್ವಾ, ಓ, ಆದರೆ ಇಲ್ಲಿ ರಿಯಲ್ ಹ್ಯೂಮನ್, ಇಲ್ಲಿ ನಾವು ಇಮ್ಯಾಜಿನರಿ ಅಲ್ಲ, ರಿಯಲ್ ಹ್ಯೂಮನ್. ಇಲ್ಲೇನಾಗ್ತದೆ, ಎಲೈಜಾ ತಕ್ಷಣ ಓಡೋಗ್ಬಿಡ್ತಾನಲ್ಲಿಂದ. ದೇವ್ರ ವಾಕ್ಯ ಹೇಳ್ತದೆ, ಹಿಸಿಟ್ಸ್ ಓಡ್ ಹೋಗಿ ಹಿಸಿಟ್ಸ್ ಅನ್ನೋದು ಬ್ರೂಮ್ ಟ್ರೀ ಅಲ್ಲಿ, ಓ ದೇವ್ರೇ ಸಾವಾದ್ರೂ ಬರಬಾರ್ದ ನನಗೆ. 1 Kings 19:4 ಅಲ್ಲಿ ಓದುವಾಗ he's completely lost it immediately. Where is in that top level of faith? And next ಏನಾಗ್ತದೆ, he's completely lost it. ಆಗ್ತದ ಅಂತ ಅನುಭವಗಳು ನಮ್ಮ ಜೀವಿತದಲ್ಲಿ ಆಗ್ತದ? At one point you feel everything is good, everything is running smoothly, but the next moment ಕಷ್ಟ ಬರ್ತದೆ. You feel, ಒಂದ್ಸಲ ಹೀಗಾಯಿತು, when I started practicing, I was very confident because I'm very proud to be in the college that I've studied by God's grace. I was very confident. When I started my practice, my husband also helped me, and I used to do really complicated surgeries. But one day it so happened that I failed. That day, I still remember, that day I just lost it. I just couldn't complete my case, and the patient sitting was a doctor. They had come all the way from US to get treated by me, but that day I lost it. Immediately, I thought this is end of my career. I'm gone, I'm lost. I cannot further do anything. My career is over. After that day, for almost 3-4 days, I would come from home saying that I'm going to clinic, but I never came to clinic. I would go to a park near my place, and I would just sit there, and I would say, Lord, I would just have one Bible with me. I said, Lord, I can't do it. I'm failed. My career is gone, and I'm just so useless. I'm not fit to be a dentist. I just can't do it. Over. It's all over. And same way, is it wrong to be depressed? Is it wrong to go into depression? No, friends, it's not wrong to be depressed. You may have lost your loved one, somebody who you were so dependent on. You're feeling bad, you're crying, you're depressed. No, it's not wrong. You was doing extremely well in your studies in one subject, you failed miserably, you're depressed, you feel what people are going to think. It's okay, no problem. You were an example for many, but then you have done something so miserable, you're depressed. It's fine. Getting depressed is not wrong. Elijah walked in such realm, supernatural thing, but he too went into depression. Did God let him go? No, it's okay. Why do we get depressed? Fear. Elijah was scared. 1 Kings 19:3 says, he was scared. Are you scared? Are you scared what lies ahead of you? How are you going to face the situations? How are you going to, come out of this particular thing? Are you scared? God is speaking to you. Are you tired? Sometimes we are so tired, giving our best shot. Fatigue. There's failure, there's fatigue, there's fear and futility. You feel, oh no, I felt, Lord, you did I'm not supposed to be a dentist. I just can't handle this anymore. I fainted. Patient was supposed to faint, but I fainted. Such an embarrassing thing, Lord. But it's okay. God knows it all. God will never say, oh, you lost it, man, you cannot do it. It's a natural graph in everybody's life. We all have been in the times of faith, but we all have our own backdrops, backslidings. We get depressed, but don't live there. The crime is being there. Crime is thinking you're useless for the rest of your life.
Crime is to think that one thing, one emotional reaction, one failure is your destiny. That's not your destiny. God has a plan for you. How can you think? It could be in any area of your life. In every area you're going to face this. Today you're in 10th, tomorrow you're going to come across this 11th, 12th in your professional. It's okay, but don't live there. God knows how you can get out of it. If 4 F's ruin your life, God has given you 4 G's to come out of it. Get hold of it. Say, God, I need you. Only you can turn it from that depression. Only you are my hope. Get some time off. Whatever is that area of failure, take some time off. It's okay. You need not be running always. You know, in marathons, when you register for a marathon, all those people who have not been running, if you think you're too old to run, I never was in sports, but I started it when I was in like 38 years. When you run, it's okay to take a break. Nobody is going to judge you. Get some time off. That's what Elijah did. God let him take that break. Get it all out of your system. Talk about it to somebody. Talk about your emotions to God. Say, prayer is not just telling all eloquent words, not telling beautiful words, oh God. No, tell what you're feeling right now, how you're feeling, how you feel being let alone, how you feel being let, being in that place of failure. Talk it out. Talk to somebody about it. Talk to somebody who knows Jesus, because there is a difference. When you know Jesus, there is a way. Only Jesus is a way, my friends. So talk to your pastor. All you need to do is get it out of your system, because as long as you keep it there, it will not help you. It will ruin you. It will make it more miserable. Talk to your pastor. Talk to your pastor ma. They're always there to help you, pray for you. Talk to your Sunday school teachers whom you can trust. They love you so much. They don't judge you. Talk to somebody you can trust, who can tell you, yes, get it out. Get a right perspective. When you talk to right people, people give you right perspective in life. That helps you, and then you get back to job like never before. When you do all these 4 G's, you will just come back, bounce. You take a ball and you hit it. Nidanak hit madidre enaagtade? Nidanak bounce aagtade. ನೀವು ಜೋರಾಗಿ hit ಮಾಡಿದ್ರೆ ಮೇಲಾಗಿ bounce ಆಗ್ತದೆ. ನೀವು ಎಷ್ಟು ಡಿಪ್ರೆಷನ್ ಇರಲಿ, ಅಷ್ಟೇ you will bounce back, ನೀವು ಮತ್ತೆ ಮೇಲೆ ಹೋಗ್ತೀರಾ. Why? For God's glory. And only God is going to get glorified through this, and nobody else. Let's take example. ನಮ್ಮ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಯಾರಿದ್ದಾರೆ? ಪೀಟರ್ ಮತ್ತು ಜೂದಾಸ್. ಅವ್ರದ್ದು ಲೈಫ್ ಜರ್ನಿ ವಾಸ್ ಆಲ್ಮೋಸ್ಟ್ ಸಿಮಿಲರ್ ಅಲ್ವಾ? ಇಬ್ರು ದೇವರು ಯೇಸು ಸ್ವಾಮಿ ಜೊತೆಗಿದ್ರು ಅಲ್ವಾ? ಇಬ್ರು ಇದ್ರು, ಇಬ್ರು ಬಿದ್ರು, ಇಬ್ರು ಡಿನೈ ಮಾಡಿದ್ರು. ಆದ್ರೆ ಏನಾಯ್ತು? ಒಬ್ಬ ಬಿದ್ದು ಎಲ್ಲ ಹೊರಗೆ ಹಾಕ್ಬಿಟ್ಟ. ಇನ್ನೊಬ್ಬ ಏನ್ ಮಾಡ್ದ? ಟರ್ನ್ ಮಾಡಿಬಿಟ್ಟ ಅವನು. ಆಗ ಏನಾಯ್ತು? He didn't get the time off, he didn't get it out, he didn't talk to the right person, and he couldn't get back. Thank God we have Jesus in our life, friends. Only Jesus can give you a right direction. He can give you the energy to bounce back. Today, once again, I'm telling you, only Jesus loves you. No matter what situation you're in, He can take you out of that. Only He can take you through. No matter till today, till the moment, what you've been through. What you've been through, adu important alve alla. Adre ಈಗ ನೀವೇನು ಮಾಡ್ತೀರಿ ಅದು ಇಂಪಾರ್ಟೆಂಟ್. Get hold of Jesus. Say, Jesus, I feel this. ನನಗಿದು ಕೆಳಗಾಗ್ತಾ ಇದೆ. You help me out. You know what Jesus can make out of you? You can never even imagine what He can do out of you. That good our God is, and that ashtu, we are so blessed to have Jesus in our life. And let me tell you,
that when I went through my times of depression, when I was sitting in the park for continuously a week, it was drizzling. I still remember it was drizzling, and I used to sit there and I used to say, Lord, I feel my career is over and I have nothing to do. I can't even discuss this with anybody. And then when I started bringing it out to right people, said, it's okay, God is good. And after that, God has always been there. I've been more dependent on Lord. Every little or big cases come, I said, Lord, you take care. I'm not skilled, but you do the best. You work there, Lord. I may not be the best dentist. I may not be the best human, but my God is. He who lives inside of me is greater than he who is in the world. Alva, do you believe? Am I talking to you this morning? Are you listening to me? First day I told you you're not here by accident, and today again I'm telling you you're not here by accident. If you're listening to these words, God is telling you something. Shall we pray? Lord, thank you for you're there for us, Lord. Thank you for your words strengthen us, Lord. Thank you for the right people and the right words that we listen to at the right times, Lord. Thank you for the hope that we have in you, Jesus. We give you glory, Lord. We give you glory. And it's all about you, Jesus. It's all about you. Bless this lovely children, Lord. You know their failures. You know their depression. Lord, you know, Lord. And once again, Lord, you are the best counselor. Touch them like never before, Lord. And we thank you for all the things that you've done for us. In Jesus' name we pray. Amen. Amen. Are you here? Illidira? Okay. Are you here? Okay. So let's, memory verse. This is one of my favorite memory verses. Isaiah chapter 54 verse 17. Open madidri, Old Testament alli. Isaiah chapter 54 verse 17. Ottane, no weapon formed against you shall prosper, and every tongue which rises against you in judgment you shall condemn. This is the heritage of servants of Lord, and their righteousness is from me, says the Lord. You want me to repeat? Isaiah 54 verse 17, no weapon formed against you shall prosper, and every tongue which rises against you in judgment you shall condemn. This is the heritage, servants of the Lord, and their righteousness is from me, says the Lord. Okay, ನೀವೆಲ್ಲ ತುಂಬ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀರಾ ಆ್ಯಕ್ಟಿವಿಟೀಸು. ಈಗ ಬೆಳಗ್ಗೆ IS ಡಿವೋಷನ್ ತಗೊಳ್ತಾರಲ್ವಾ, ಅದರ ವಿಷಯದಲ್ಲಿ ನನಗೇನು ಬರ್ತಾನೆ ಇಲ್ಲ. ಕೇಳಿಸ್ಕೊತಾ ಇದ್ದೀರಾ? ಇವತ್ತೊಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು. ವಾಟ್ಸಪ್ಪಲ್ಲಿ ಸಾಂಗ್ ಹಾಡಿ ಕಳಿಸ್ಬೇಕು. ನಿಮ್ಮದು ಫೇವ್ರೆಟ್ 3 ದಿನ 3 ಸಾಂಗ್ಸ್ ಆಗಿದಲ್ಲ, ನಿಮ್ಮ ಫೇವ್ರೆಟ್ ಸಾಂಗ್ ಹಾಡಿ ಆ್ಯಕ್ಷನ್ ಮಾಡಿ ನಂಗೆ ವಾಟ್ಸಪ್ಪಲ್ಲಿ ಯಾರು ವಿಡಿಯೋ ಫಸ್ಟ್ ಕಳಿಸ್ತೀರಿ ನೋಡ್ತೇನೆ. ಮತ್ತು ಮೆಮರಿ ವರ್ಸ್ ಕೆಲವ್ರು ನಂಗೆ ನಿನ್ನೆ ಕಳಿಸ್ಲಿಲ್ಲ. ಯಾಕೆ ಕಳಿಸ್ಲಿಲ್ಲ? ಟೈಮ್ ಸಾಲಿಲ್ವಾ? ನನಗೆ ಬೇಕಾಯ್ತಾ ಮೆಮರಿ ವರ್ಸ್? ನೀವು ವಿಡಿಯೋ ತೊಗೊಂಡು ವಾಟ್ಸಪ್ಪಲ್ಲಿ ನಂಗೆ ಕಳಿಸ್ಬೇಕು. ಆ್ಯಕ್ಟಿವಿಟಿ ಸುಮಾರು ಜನ ಕಳಿಸಿದ್ರಿ, ಫೋನ್ ಮಾಡಿ ಡೌಟ್ಸ್ ಕೇಳ್ತಾ ಇದ್ದೀರಾ. ಆದರೆ ಕೆಲವರು ವಾಟ್ಸಪ್ಪಲ್ಲೂ ಕಾಣಿಸ್ತಾ ಇಲ್ಲ, ನನಗೆ ಕಾಲು ಮಾಡ್ತಾ ಇಲ್ಲ. ನಾನು ಕಾಲ್ ಮಾಡಿದರೂ ಪಿಕ್ಕು ಮಾಡಲಿಲ್ಲ. ಯಾಕೆ? ಓಕೆ, ಇವತ್ತು ಕಳಿಸಿ ಆ್ಯಕ್ಟಿವಿಟಿ. ರೈಟ್ ಡೌನ್ ಹೌ Elijah felt under the broom tree. I repeat the question and why. Aita, write down how Elijah felt under the broom tree and why. Innondu question, write down about another man of God who went through similar experience in New Testament. Write down another man of God who went through similar experience in New Testament. Thank you so much, and I believe God is speaking to you, and I want your feedbacks, waiting for your response. Love you all. You're in my prayers, and pray for us too. Thank you so much, and see you tomorrow, same time. Bye.